ಬಾಷ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತ ತಾರೇಶ್ PUC ಫೇಲ್ ಆಗ್ಬಿಟ್ಟ. ಏನೋ ಮರದ ಪಟ್ಟಿ ತಗೊಂಡು ಅವನಿಗೂ ಹೊಡೆದೆ ಇವ್ರಿಗೂ ಹೊಡೆದೆ. ಹೋಟೆಲಿಯರ್ ಆಗಿ ಎಷ್ಟು ವರ್ಷಗಳ ಕೆಲಸ ಮಾಡಿರೋ ಸ್ವಾತಿ ಮೊನ್ನೆ ಯಾವ್ದೋ ಕಮೆಂಟ್ ನೋಡ್ಬಿಟ್ಟು ಅವ್ರು ಏನೋ ಹೇಳ್ತಿದ್ರು ನೋಡಿ ಈ ತರ ಕಮೆಂಟ್ ಹಾಕಿದಾರೆ ಅಂತ. ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಿ ಕಂಪನಿ ಮಾಡಿ ಕೆಲಸ ಮಾಡ್ತಿರೋ ರಮೇಶ್ ಅಣ್ಣ ಬರ್ತಿ ನಿನಗೆ ಗೊತ್ತಿಲ್ದಂಗೆ ಬೇರೆ ಸಂಬಂಧ ಇಟ್ಕೊಂಡು ಕ್ಷಮಿಸ್ತೀಯ. ಒನ್ ಟೈಮ್ ಊಟ ಮಾಡಿದ್ರೆ ಇನ್ನು ಒನ್ ಟೈಮ್ ಊಟ ಇಲ್ಲ. ಯಾರಾದ್ರೂ ಊಟ ಮಾಡ್ತಾ ಇರೋ ನಾವು ನೋಡ್ತಾ ನಿಂತ್ಕೊಂಡಿದೀವಿ. ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತ ಆಧಾರ ಸ್ತಂಭ ಭಾರತೀಯಮ್ಮ. ರೀ ಈ ಗಂಡಸರು ರಾತ್ರಿ ಟೈಮ್ ಯಾಕೆ ಕುಡ್ಕೊ ಬರ್ತಾರೆ? ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಎದಿಕುಲ ತಿಲಕಾರ. ಓಕೆ ಭಾರತೀಯಮ್ಮ, ಈ ಮನೆ ಬಾಸ್ ಯಾರು? ಅವರೇ ಬಾಸ್. ಅವ್ರಿಬ್ಬರನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಮಗ ಸೊಸೆನ? ಅವ್ರು ಯಾವ ಮಗಳು. ಸೊಸೆ ತರ ನೋಡಿಲ್ಲ. ಮಗಳ ತರನೇ ನೋಡೋದು. ಏನು ಅಪ್ಪ ಅಂದ್ರೆ ಭಯ. ಅದು ಸಿಟ್ಟು ತುಂಬಾ. ಸಿಟ್ಟು ಇಷ್ಟು ಅವಾಗ. ಸಣ್ಣ ಸಣ್ಣ ವಿಷಯಕ್ಕೂ ಹೊಡಿಯೋದೆ. ಎಲ್ರು ಹೇಳೋರು ಅವ್ರಿಗೆ ತುಂಬಾ ಸಿಟ್ಟೈತೆ, ಹೊಡಿತಾನೆ, ಮದ್ವೆ ಆಗ್ಬೇಡ ಅಂತ ಎಲ್ಲ ಹೇಳೋರು ನನಗೆ. ಇವ್ರು ಮಾತ್ರ ನಮ್ಮನ್ನ ನೋಡ್ತಿರ್ಲಿಲ್ಲ. ಬರೀ ಒಡೆಯೋದ್ ಮಾತ್ರ ಇತ್ತು, ಮುತ್ ಕೊಡೋದು ಇತ್ತು. ಕೊಟ್ಟೆ ಇಲ್ಲ ಮುತ್ತು. GTV ಕೊಡ್ಸೋವರೆಗೂ ಬಿಡ್ಲಿಲ್ಲ. ಡೈಲಿ ಬೆಳಿಗ್ಗೆ 5:30 ಹೇಳ್ತೀನಿ. ಈ ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಒರೆಸೋದು, ಕ್ಲೀನ್ ಮಾಡೋದು. ಸೊ ಒಟ್ಟಾರೆ ಮನೆ ಕೆಲಸವನ್ನು ಮಾಡುವುದು ನಾನು. ಏನೋ ನೆಗೆಟಿವ್ ಕಮೆಂಟ್ ಹಾಕ್ತಾರೋ ಅಥವಾ ಇನ್ನೇನೋ ಬರ್ದಿರ್ತಾರೋ. ಇವ್ರು ಕಮೆಂಟ್ ಆಫ್ ಮಾಡ್ಬಿಡ್ತಾರೆ ನಮ್ಗೆ. ರೀಸೆಂಟ್ ಆಗಿ ಒಂದು ಕಾರ್ ತಗೊಂಡು ಆ ಕಾರ್ ತಗೊಳ್ಳೋದಕ್ಕೆ ನಾವೆಷ್ಟು ಎಫರ್ಟ್ ಹಾಕಿರ್ತೀವಿ, ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಲವ್ ಪಾಠ ಯಾರು ಹೇಳ್ಕೊಟ್ರಿ? ನಮ್ಗೆ ಅವ್ರು ಲವ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ, ಯಾರು ಹೇಳ್ಕೊಡಕ್ಕಾಗಲ್ಲ. ಯಾರು ಹೇಳ್ಕೊಟ್ಟಿಲ್ಲ. ನಿಮ್ ಮನೇಲಿ ಹೆಸರು ಕೂಡ ಇಟ್ಕೋಬೇಕು ಅಷ್ಟೇ. ನಿಮ್ ಪಾರ್ಟ್ನರ್ ನಾನು ಬರ್ತಿದ್ದೆ. ಟ್ರಾನ್ಸ್ಪರೆನ್ಸಿ ಇದೆ ಜಾಸ್ತಿ. ಅದೇ ಇವ್ರು ನೋಡ್ತಾರೆ. ಜಗಳ ಆದಾಗ ನಮ್ ಪಾರ್ಟ್ನರ್ ಹ್ಯಾಬಿಟ್ಸ್ ನ ಬದಲಾಯಿಸಬೇಕು. ಯಾವ್ದು ಹೊರಿಯೋದ? ನಮ್ ಪಾರ್ಟ್ನರ್ ಇಲ್ಲದೆ ಹೋದ್ರೆ ನಮ್ಗೆ ಕಾಂಟೆಂಟ್ ಮಾಡಕ್ ಬಹಳ ಕಷ್ಟ. ಏನ್ ಅನ್ನೋ ತೋರಿಸ್ಬೇಕಲ್ಲ. ಜೀವನ ಪಾಠ ಅಂದ್ರೆ ಕಷ್ಟ ಭಗವಂತನಿಗೆ ಗೊತ್ತು. ಹೆಂಗಿತ್ತು ನಿಮ್ ಸ್ಟೇಟಸ್? ಹೆಂಗಿತ್ತು ರಮೇಶ್ ಸರ್? ಅವಾಗೆಲ್ಲ ಕೆಲಸ ಕೊಡ್ತಾ ಇರ್ಲಿಲ್ಲ, ನಾವು ಕೇಳಿದ್ರೆ ಯಾರು ಕೊಡ್ತಾ ಇರ್ಲಿಲ್ಲ. ಸೊ ಈ ಹಾಸನಕ್ಕೆ ಬರ್ಬೇಕಾದ್ರೆ ಇಲ್ಲಿ ಯಾವ ಮನೇನೂ ಇಲ್ಲ. ಮಣ್ಣನ್ನ ತುಂಬಿಸ್ಕೊಂಡು ನಾವು ಕೆರೆಗೆ ಕದ್ದು ಮುಚ್ಚಿ ನಾವ್ ಮಾಡ್ತಿರೋದು ತಪ್ಪು ಅಂತ ಗೊತ್ತು. ನಮಗೆ ವಿಧಿ ಇಲ್ಲ, ಇರಕ್ ಜಾಗ ಇಲ್ಲ. ಸ್ವಾತಿ ಅವ್ರ ಮನೆಗೆ ಹೋಗೇ ಇಲ್ಲ. ತವ್ರ ಮನೆಗೆ ಸ್ವಾತಿ ತವ್ರ ಮನೆಯಿಂದ ಡಿಟ್ಯಾಚ್. ಆದ್ರೆ ಸ್ವಾತಿ ತವ್ರ ಮನೆಗೆ ಒಂದಿನ ಹೋಗ್ತಾರೆ. ಈ ಟೈಮಲ್ಲಿ ಬೇಕು ಅವರಿಗೆ, ಇನ್ಯಾರ ಹತ್ರ ಅವರು ಕೇಳ್ತಾರೆ. ಅದೊಂಥರ ನನಗೆ ಒಂಥರ ಎಮೋಷನಲ್ ತರ ಆಯ್ತಿತ್ತು. ಬೈಕಲ್ಲಿ ಅವತ್ತು ಆಗಿದ ಘಟನೆ ನೋಡ್ಬಿಟ್ರೆ ನಾವು ಏನೋ ಯಾವ್ದೋ ಪುಣ್ಯ ಜನ್ಮ ಉಳ್ಕೊಂಡಿದೀವಿ ಅಂತ. ಇವತ್ತು ನನಗೆ ಬಹಳ ದುಃಖ ಆಗತ್ತೆ. ನನ್ನ ಹೆಂಡತಿ